ನಮಸ್ಕಾರ. ಕರ್ನಾಟಕ ನ್ಯೂಸ್ ನಿಖರ ಅವ್ರಿಗೂ ಮತ್ತೆ ಕರ್ನಾಟಕ ಸಂಚೇರಿ ವಿಷಯ ಏನಂದ್ರೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ನಾವು ಕೇಳ್ತಾ ಬರ್ತಾನೆ ಇದ್ದೀವಿ. ವಿಷಯ ಏನಂದ್ರೆ, ಕಾವೇರಿ ಹಾಸ್ಪಿಟಲ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು ಅಂತ ನನಗೆ ಒಂದು ಆಸೆ ಇತ್ತು. ನಮ್ಮ ಗುರುಜಿ ಮಾತಾಡಿದ್ದಾರೆ, ಆದ್ರೂ ನಮಗೂ ಮಾತಾಡೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಲೋಹಿತ್ ಡಾಕ್ಟರ್ ಸಾಹೇಬ್ರಿಗೆ ನಾನು ಹೇಳೋದು ಇಷ್ಟೇನೆ, ಬೆಳೀರಿ, ನೀವು ಜನಗಳಿಗೆ ಸೇವೆ ಮಾಡ್ತಾ ಇದ್ದೀರಾ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ, ಒಳ್ಳೆ ಒಳ್ಳೆ ಹೆಸರು ಮಾಡ್ತಾ ಇದ್ದೀರಾ, ಮಾಡಿ. ರಾಜಕಾರಣ ಮಾಡಬೇಕು ಅಂತ ಇದ್ರೆ ನೀವು ಅದರಿಂದ ಹೊರಗಡೆ ಬಂದು ರಾಜಕಾರಣ ಮಾಡಿ. ಯಾಕಂದ್ರೆ ನೀವು ಅಲ್ಲಿ ಡಾಕ್ಟರ್ಗಳಿಗೆ, ಎಲ್ಲ ಡಾಕ್ಟರ್ಗಳು ಇದ್ದಾರೆ ಹುಣಸೂರೊಳಗಡೆ. ಈಗ ನಮ್ಮ ಗುರುಜಿ ಹೇಳ್ದಂಗೆ ಪ್ರತಿಯೊಬ್ರು ಡಾಕ್ಟರ್ಗಳಿದ್ದಾರೆ. ಯಾರು ಇದುವರೆಗೂ ಮಂಜಣ್ಣನ ಬಗ್ಗೆ ಮಾತಾಡೇ ಇಲ್ವಲ್ಲ. ಏನು ಉದ್ದೇಶಪೂರ್ವವಾಗಿ ನೀವು ಮಾತಾಡ್ತಾ ಇದ್ದೀರಾ? ಈಗ ನಿಮಗೆ ಕೋರ್ಟಿಂದ ಆದೇಶ ಬಂದೈತೆ ತಾನೇ, ನೀವು ಉಳಿಸ್ಕೊಳ್ಳಿ, ಹೋಗಿ ಹೋರಾಡಿ, ಲಾಯರ್ಗಳು ಹಿಡೀರಿ, ಜಡ್ಜ್ ಸಾಹೇಬ್ರುಗಳ ಕೈ ಮುಗಿರಿ, ಕೇಳ್ಕೊಳ್ಳಿ, ನಿಮ್ಮ ಪರಿಹಾರ ಮಾಡಿಸ್ಕೊ ಬನ್ನಿ. ಮಂಜಣ್ಣ ಓಡಿಸಿದ್ರು, ಮಂಜಣ್ಣನ ಕಡೆಯವ್ರು ಓಡಿಸಿದ್ರು. ಯಾಕೆ? ನೀವು ಇರೋದು ಕಾಂಗ್ರೆಸ್ ಪಾರ್ಟಿಲಿ ಇದ್ದೀರಾ? JDS ಅಲ್ಲೇ ಗುರುತಿಸ್ಕೊಂಡಿದ್ದೀರಾ. ಸಿದ್ದರಾಮಯ್ಯಜಿ ನಮ್ಮ ಗುರೂಜಿ ಅಂತೀರಾ. ಇಲ್ಲಿ ನೋಡಿದ್ರೆ ನೀವು ರಾಜಕಾರಣ ಮಾಡ್ತಾ ಇದ್ದೀರಾ. ಆಯ್ತಾ? ನೀವು ರಾಜಕಾರಣ ಮಾಡಂಗಿದ್ರೆ ನೀವು ಪಾರ್ಟಿ, ವಿರೋಧ ಪಾರ್ಟಿಲೇ ಎತ್ಕೊಂಡು ರಾಜಕಾರಣ ಮಾಡಿ. ನಮಗೆ ಗುರೂಜಿ ಸಿದ್ದರಾಮಯ್ಯ, ನಮ್ಮ ಸ್ನೇಹಿತರು ನಿತೇಂದ್ರ ಸಿದ್ದರಾಮಯ್ಯ ಅಂತ ಹೇಳ್ಕೊಂಡು ನೀವು ಇದೆಲ್ಲ ಮಾಡ್ಕೊಂಡು ಹೋದ್ರೆ ಆಗಲ್ಲ. ನೋಡಿ, ಹುಣಸೂರಿಗೆ ಒಂದು ಒಳ್ಳೆ ಹೆಸರು ತಂದು ಕೊಟ್ಟಿರೋದು HP ಮಂಜುನಾಥ್ ಅಣ್ಣ. ಯಾಕಂದ್ರೆ ಇವಾಗಲೂ ರಾಜಕಾರಣ ಅಲ್ಲ ಅವರು. ಅವ್ರ ಅಪ್ಪಾಜಿ ಪ್ರೇಡಲ್ಲಿ ಪ್ರೇಮ್ ಕುಮಾರ್ ಜಿ ಅವ್ರ ಕಾಲದಿಂದನೂ ಅವ್ರು ರಾಜಕಾರಣಗಳವರು. ಹೊಸ ರಾಜಕಾರಣಿಗಳು ಏನಿಲ್ಲ. ಅವ್ರು ಏನಿದ್ರು ಹುಣಸೂರು ಹುಲಿನೇ. ನಮ್ಮ ಗುರೂಜಿ ಹೇಳ್ದಂಗೆ ಮುಂದಕ್ಕೆ ಹೋಗ್ರೆ ಹುಲಿ. ನೋಡಿ ಸರ್, ಒಂದು ರಸ್ತೆ, ನಾವು ಹೋರಾಡೋ ರಸ್ತೆ, ದಿನನಿತ್ಯ 24 ಗಂಟೆ ಟೈಮ್ ನಾವು ಹೋರಾಡೋ ರಸ್ತೆಯಲ್ಲಿ ಒಂದು ಪ್ಯಾಚ್ ಮಾಡಕ್ ಆಗ್ತಾ ಇಲ್ಲ ಇವತ್ತು. ನಮ್ಮ ಹುಣಸೂರು ಟೌನ್ ಪೊಲೀಸ್ ಸ್ಟೇಷನ್ ರಸ್ತೆಗೆ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಕೂರಿಸ್ಕೊಂಡು ಇವತ್ತು ಎಷ್ಟು ಗುಂಡಿಗಳು ಪ್ಯಾಚ್ ಮಾಡವ್ರೆ. ಮಣ್ಣಲ್ಲಿ ಪ್ಯಾಚ್ ಮಾಡ್ತಾವ್ರೆ. ಅದು ಕಾಂಕ್ರೀಟ್ ಅಲ್ಲಿ ಆಗ್ಲಿ, ಅದು ನಮ್ಮ ಟಾರ್ ಡಾಂಬರ್ ಅಲ್ಲಿ ಆಗ್ಲಿ, ಅದು ಪ್ಯಾಚ್ ಮಾಡ್ತಾ ಇಲ್ಲ. ಮಣ್ಣು ಹಾಕ್ತಾರೆ, ಮಳೆ ಹೊಡೆದ್ರೆ ತಿರ್ಗಾ ಗುಂಡಿ ಬೀಳ್ತಿದೆ. ಆ ಗುಂಡಿ ಬೀಳುವಾಗ ಗಾಡಿಗಳು ಓಡಿಸುವಾಗ ನಮ್ಮ ಮಕ್ಕಳ ಮರಿಗೆ ಕೂರ್ಸ್ಕೊಂಡು ಹೋಗ ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ಇವತ್ತಿಗೆ 2.5 ವರ್ಷ ಆಯ್ತು. ಈಗ ನಾನು ಹೆಸರು ಹೇಳಕ್ ಹೋಗಲ್ಲ, ನಗರಸಭೆ ಆಡಳಿತವ್ರಿಗೂ ಹೇಳ್ತೀನಿ ಇಷ್ಟೇ, ಎಲ್ಲ ನಿಮ್ ಕೈಯಲ್ಲಿದ್ದು. ಮತ್ತೆ ಗಣೇಶ್ ಕುಮಾರಸ್ವಾಮಿ ಅಧ್ಯಕ್ಷರಾಗಿದ್ರಲ್ಲ, ಮತ್ತೆ ಯಾಕೆ ಉಳಿಸ್ಕೊಳಕ್ ಆಗ್ತಲ್ಲ ನಿಮ್ ಕೈಲಿ ಕಾವೇರಿ ಆಸ್ಪತ್ರೆ? ಅವ್ರು ನೋಡಿದ್ರೆ ಸ್ಟೇಟ್ಮೆಂಟ್ ಕೊಡ್ತಾವ್ರೆ, ಅಲ್ಲಿ ನಿಮ್ ನೆಂಟರುಗಳದೈತೆ, ಅಲ್ಲಿ ನಿಮ್ ನೆಂಟರುಗಳೈತೆ ಉಳಿಸ್ಕೊಳಕ್ಕೆ. ಕಾನೂನು ಯಾರ ಮನೆಯದಲ್ಲ ಸುತ್ತು. ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡಲ್ಲ. ಅವ್ರು ಹೋಗಿ ಉಳಿಸ್ಕೋಬೇಕು. ಅವ್ರು ನಾವೇ ಪೇಷಂಟ್ಗಳಂತ ತಿಳ್ಕೊಳ್ಳಿ. ಅವರು ನಮ್ಗೆ ಟ್ರೀಟ್ಮೆಂಟ್ ಕೊಟ್ಕೊಂಡು ಆರಾಮಾಗಿ ಒಂದು ಹೆಸರು ಮಾಡ್ಕೊಂಡು ಅವ್ರ ಜೊತೆ ನಾವು ಸಾಥ್ ಕೊಡ್ತೀವಿ. ಮಂಜಣ್ಣನ ಸುದ್ದಿಗೆ ಹೋಗ್ಬಾರ್ದು. ಏನ್ ಪ್ರಯೋಜನ? ಪಾಪ ಅವ್ರು ಬೆಳೀತಾ ಇದ್ದಾರೆ. ಅವ್ರೇನು ಇವ್ರ ವಿರುದ್ಧ ಮಾತಾಡ್ತಾ ಇಲ್ಲ. ಲೋಹಿತ್ ಅವರೇ, ದಯವಿಟ್ಟು ನಾವು ಜಾತಿವಾದನು ಮಾತಾಡಲ್ಲ. ನೀವು ನಮ್ಮವರು ನಿಮ್ಮವರು ಅಂತ ಹೇಳಲ್ಲ. ಡಾಕ್ಟರ್ ಸಲುವಾಗಿ ನಮ್ಮ ಹೈಕಮಾಂಡ್ ಆದಂತ ಮಂಜಣ್ಣವ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಷ್ಟೇ. ನಮ್ಗೆ ಅವ್ರು ಬೇಕು. ಅವ್ರ ವಿರುದ್ಧ ಮಾತಾಡ್ಬೇಡಿ ದಯವಿಟ್ಟು. ನಾನು ಕೈ ಮುಗಿದು ಕೇಳ್ಕೊತೀನಿ, ಬೆಳೀರಿ, ನೀವು ಆಸ್ಪತ್ರೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗಿ, ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಮುಜೀಬ್ ಅಹಮದ್ ಅಂತ, ಕಾಂಗ್ರೆಸ್ ಅಲ್ಲಿ ನಾನು ಗ್ಯಾರಂಟಿ ಅನುಷ್ಠಾನ ಸದಸ್ಯನ. ನಮಸ್ಕಾರ, ನನ್ನ ಹೆಸರು ಇಮ್ರಾನ್ ಪಾಷಾ ಅಂತ. ನಮ್ಮ ಗುರುಗಳು ಹೇಳಿದಾಗೆ ರೋಹಿತ್ ಡಾಕ್ಟರ್ ಅವ್ರಿಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮ ವೈದ್ಯಕೀಯ ಧರ್ಮವನ್ನಾಗಿ ನೀವು ಮುಂದುವರಿಸ್ಕೊಂಡು ಹೋಗಿ, ಅದ್ರಲ್ಲಿ ಹೆಸರು ಓಡಿಸ್ಕೊಂಡಿದ್ದೀರಾ, ಅದನ್ನ ಕಾಪಾಡ್ಕೊಂಡು ಹೋಗಿ. ಒಳ್ಳೆ ಹೆಸರು ಮಾಡಿದ್ದೀರಾ, ಅದನ್ನ ಕಾಪಾಡ್ಕೊಂಡು ಹೋಗಿ. ರಾಜಕೀಯವಾಗಿ ನೀವು ಮಾಡ್ಬೇಕಂತಂದ್ರೆ ಆ ವೈದ್ಯಕೀಯ ಧರ್ಮದಿಂದ ಆಚೆ ಬಂದು ನೀವು ರಾಜಕೀಯವನ್ನ ಮಾಡಿ. ಎರಡನೇದಾಗಿ, ನಿಮಗೆ ಬಂದಿರೋ ಈಗ ನಿಮ್ಗೆ ಡೆಮಾಲಿಷ್ ಮಾಡ್ಬೇಕಂತ ಏನ್ ಬಂದಿದೆ, ಕಾನೂನಾತ್ಮಕ ರೀತಿಯಾಗಿ ನೀವು ಹೋರಾಟ ಮಾಡಿ. ಇಲ್ಲ ಸಲ್ದಿರೋ ಆರೋಪನ ನಮ್ಮ HP ಮಂಜುನಾಥ್ ML ಅವ್ರ ಬಗ್ಗೆ ನೀವು ಹೊರಿಸ್ಬಿಟ್ಟು ಜನಗಳ ಮಧ್ಯೆ ತಂದಿರೋದು ಮಾಡಬೇಡಿ. ವೈದ್ಯಕೀಯ ಧರ್ಮನ ಹಾಸ್ಪಿಟಲ್ ಇದ್ದು ಒಳ್ಳೇದಾಗಿ ನೀವು ಕಾಪಾಡ್ಕೊಂಡಿದ್ದೀರಾ, ಕಾಪಾಡ್ಕೊಂಡು ಹೋಗಿ, ಆಯ್ತಾ? ಅದು ಬಿಟ್ಟು ಜನಗಳಲ್ಲಿ ಇಲ್ದಿರೋ ಸಲ್ದಿರೋದ್ನೆಲ್ಲ ಮಾತುಗಳೆಲ್ಲ ಹಾಕಿ ವಿಷ ತುಂಬಿ ಬೇರೆ ವಿಚಾರಗಳನ್ನೆಲ್ಲ ಮಾತಾಡಿ ನಿಮ್ಮ ಹೆಸರನ್ನ ಕೆಟ್ಟದೇ
ಉಳಿಸ್ಕೋಬೇಡಿ ನೀವು. ಇಷ್ಟ ನಾವು ಹೇಳೋದಕ್ಕೆ ಇಷ್ಟಪಡೋದು. ನಿಮ್ಮ ಹೆಸರು ಚೆನ್ನಾಗಿದೆ, ಅದನ್ನ ಉಳಿಸ್ಕೊಂಡೋಗಿ. ಅದು ಬಿಟ್ಟು ನಮ್ಮ ಮಂಜಣ್ಣದಾಗ್ಲಿ ಬೇರೆ ಯಾವುದೇ ರೀತಿಯಾಗ್ಲಿ ಅವ್ರ ಹೆಸರನ್ನ ಕೆಡ್ಸೋದಕ್ಕಾಗ್ಲಿ ಪ್ರಯತ್ನ ಪಡಬೇಡಿ. ನಮ್ಮ ಗುರುಗಳು ಹೇಳ್ದಂಗೆ ನಾವು ಒಂದೇ ಮಾತು ಹೇಳೋದು, ನೀವು ಬೇಕು, ಅವರು ಬೇಕು, ಅಷ್ಟೇ. ನಮಸ್ಕಾರ. ನನ್ನ ಹೆಸರು ಶೌಕತ್ ಖಾನ್. ನೋಡಿ, ನಮ್ಮ ಗುರುಗಳು ಅಬ್ದುಲ್ ಶುಕೂರ್ ಅವರು ಹೇಳ್ದಂಗೆ ನಾನು ಒಂದೆರಡು ಮಾತಾಡ್ಬೇಕಂತ ಇದ್ದೀನಿ. ಈ ಕಾವೇರಿ ಹಾಸ್ಪಿಟ್ಲು ನೀವು ಕಟ್ಟಿದ್ದೀರಾ, ಏನಕ್ಕೆ ಕಟ್ಟಿದ್ದೀರಾ? ಒಂದು ಒಳ್ಳೆ ಕೆಲ್ಸಕ್ಕೆ. ಇಲ್ಲಿ ಪ್ರತಿಯೊಬ್ರು ಬರ್ತಾರೆ ಕಷ್ಟಕ್ಕಂತ. ಈಗ ನಾವು ಡಾಕ್ಟ್ರಿಗೆ ಏನಂತ ತಿಳ್ಕೊತೀವಿ, ಒಂದು ದೇವ್ರ ಸಮಾನ ಅಂತ ತಿಳ್ಕೊತೀವಿ ನಾವು. ಮೊದಲು ದೇವರು, ಸೆಕೆಂಡು ಈ ಪ್ರಪಂಚಕ್ಕೆ ಡಾಕ್ಟ್ರೇ ದೇವ್ರು ಅಂತ ಬಂದಿರ್ತೀವಿ. ಇಂಥ ನಂಬಿಕೆಗಳನ್ನ ನಾವು ಮಾಡ್ಕೊ ಬರುವಾಗ ನೀವು ಆ ನಂಬಿಕೆಗಳು ಉಳಿಸ್ಕೋಬೇಕು ನೀವು. ಅದು ಬಿಟ್ಟು ಯಾರೋ ಏನೋ ಹೇಳ್ದ, ನನಗೆ ಅದ್ ಮಾಡ್ದ ಇದ್ ಮಾಡ್ದ, ಇದೆಲ್ಲ ಕತೆಗಳು ಬೇಡ. ನೀವು ಕಾನೂನಾಗಿದ್ದೀರಾ, ಕಾನೂನಾಗಿ ಇದ್ದಿ ಮತ್ತೆ ಇವ್ರ ಮೇಲೆ ಯಾಕೆ ಹಾಕ್ತೀರಾ? ನಿಮ್ಗೆ ಆದೇಶ ಕೊಟ್ಟೈತಲ್ಲ ಕೋರ್ಟಲ್ಲ ಹೋಗಿ ಗುದ್ದಾಡಿ. ನಿಮ್ದು ಏನೈತೆ ನಿಮ್ಮ ಹಕ್ಕನ ನೀವು ತಗೋಬೇಕಾದ್ರೆ ನಿಮ್ ಡಾಕ್ಯುಮೆಂಟ್ ತಗೊಂಡ್ ಹೋಗಿ ನೀವು ಅಲ್ಲಿ ಗುದ್ದಾಡಿ. ಮಂಜುನಾಥ್ ಮಾಡಿದ್ರು, ಯಾರು ಮಂಜುನಾಥ್ ಯಾಕೆ ಮಾಡ್ತಾರ? ಅವರು ಮಂಜಾಣ ಮಾಡಕ್ ಏನ್ ಕಾರಣ? ನಿಮ್ಗೂ ಅವ್ರಿಗೂ ಏನೈತೆ? ಏನಕ್ಕೋಸ್ಕರ ಮಾಡ್ತಾರ ಅವರು? ಅವ್ರಿಗೆ ಎಲ್ಲಾ ಜನಗ ಬೇಕು, ಪ್ರತಿ ಜನನೂ ಬೇಕು. ಅಂತ ಜನದಲ್ಲಿ ಅವರು ಇರೋದೇ ಜಾತಿ ಕಡಿಮೆ. ಅವರು ಜಾತಿ ಮಡಿಕೊಂಡಿ ಆ ಕೆಲಸ ಮಾಡಿದ್ರೆ ಅದೊಂಥರ ಆಯ್ತು, ಅಯ್ಯೋ ಬಿಡೋ ಅವ್ರ ಜಾತಿ ಐತೆ, ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು. ಈಗ ಅವರು ಈ ಹುಣಸೂರಲ್ಲಿ ಹುಟ್ಟಿ ಹುಣಸೂರ್ ಮಣ್ಣಿನ ಮಗ ಆಗಿ ಅವರು ಪ್ರತಿ ಜಾತಿಗೂ ನಂದೇ ಜಾತಿ ಅನ್ಕೊಂಡು ನಡ್ಸ್ಕೊಂಡು ಹೋಯ್ತಾ ಇರೋ ವ್ಯಕ್ತಿ ಮೇಲೆ ನೀವು ಅಪರಾಧ ಹೊರಿಸ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಬರಲ್ವಾ ಹೋಯ್ತವ್ರೆ? ಸ್ವಲ್ಪ ಯೋಚನೆ ಮಾಡಿ ನೀವು ಮಾತಾಡಿ. ಇದೆಲ್ಲ ಭೇದ ಭಾವನೆ ಇದೆಲ್ಲ ತರಬೇಡಿ ನೀವು. ಜನದ ಮನ್ಸಲ್ಲಿ ಬೆಂಕಿ ಹಾಕ್ಬೇಡಿ. ಕುರುಬೂರು ಅವ್ರದ್ದು ಹಾಸ್ಪಿಟ್ಲ್ ಅಂತೀರಾ ನೀವು. ಕುರುಬೂರು ಹಾಸ್ಪಿಟ್ಲ್ ಅಂದ್ಮೇಲೆ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ದಲ್ವಾ ಹಾಸ್ಪಿಟ್ಲ್ ಅದು? ಕುರುಬೂರು ಸಮಾಜಕ್ಕೆ ಬರ್ತ್ ಕೊಡ್ಬಿಡಿ, ಇದು ನಂದಲ್ಲ, ಇದು ಕುರುಬೂರು ಸಮಾಜದವ್ರದ್ದು ಅಂತ. ನಮ್ಗೆ ಒಂದ್ಸತಿ ಹೇಳಿದ್ರಿ ಅಷ್ಟ್ ಹಾಕಿದ್ದೀನಿ ಬಂಡವಾಳ, ಇಷ್ಟ ಹಾಕಿದ್ದೀನಿ ಅಂತ. ಮತ್ತೆ ನೀವು ಬಂಡವಾಳ ಹಾಕಿದ್ಮೇಲೆ ಕುರುಬೂರು ಅವ್ರ ಸಮಾಜದ್ದು ಹೇಗೈತದೆ? ನೋಡಿ, ನೀವು ಏನೇ ಬೇಕಾದ್ರೂ ಹೇಳಿ, ಇವ್ರ ಮೇಲೆ ಹೇಳ್ಬೇಡಿ. ಯಾಕಂದ್ರೆ ಮಂಜಣ್ಣಂದ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅವ್ರು ಪ್ರತಿ ಒಂದ್ ಜಾತಿನೂ ತಗೊಂಡು ಈ ಮಣ್ಣಿನ ಮಗ ಆಗಿ ಅವರು ನಡ್ಕೊಂಡು ಹೋಯ್ತಾ ಇರೋದು. ಕಷ್ಟ ಸುಖಕ್ಕೆಲ್ಲ ಬರ್ತಾ ಇದ್ದವ್ರ. ಯಾತಿಗ್ ಬರ್ತವ್ರೆ? ಜಾತಿ ಭೇದ ನೋಡ್ಕೊಂಡ್ ಬರ್ತವ್ರ ಅವರು? ಎಲ್ಲಾ ನನ್ ಜನ, ಎಲ್ಲಾ ನನ್ನ ಅಣ್ಣ ತಮ್ದಿರ, ಅಕ್ಕ ತಂಗಿರ ಅಂತ ತಿಳ್ಕೊಂಡು ಒಂದ್ ಸಾವು ಆಗ್ಲಿ, ಒಂದ್ ಮದುವೆ ಆಗ್ಲಿ, ಒಂದ್ ಫಂಕ್ಷನ್ ಆಗ್ಲಿ, ಪ್ರತಿ ಒಂದಕ್ಕೂ ಬರ್ತಾರೆ. ಯಾಕೆ ಬರ್ತಾರೆ? ಅಂತ ಮನ್ಸಲ್ಲಿ ಯಾಕೆ ನೀವು ಬೆಂಕಿ ಹಾಕ್ತಾ ಇದ್ದೀರಾ? ಇದೆಲ್ಲ ಬೇಡ. ಒಳ್ಳೆ ರೀತಿಯಿಂದ ಕಾನೂನಿನಿಂದ ನಡ್ಕೊಂಡು ನಿಮ್ಗೇನಿರೋದು ಮಾಡ್ಕೊಂಡು ಹೋಗಿ. ನಮಸ್ಕಾರ.